ಹಾ 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 ಅಪ್ಪಾಜಿ ಮಾಡೀನಿ. ನೋಡ್ಕುಮಾರ, ಏನು ಹೆಚ್ಚು ಕಡಿಮೆ ಆಗದಂಗ ಅವ್ರ ಹತ್ರ ಲಿಸ್ಟ್ ತಗೊಂಡು ಏನೇನು ಬೇಕು ಅವ್ರಿಗೆಲ್ಲಾನು ಕಳಿಸ್. ಹಂಗ ಮಾಡ್ತೀನಿ ಅಪ್ಪಾಜಿ. ಅಯ್ಯೋ, ಅಂತೂ ಇಂತು ಸೋಮ ನಮ್ಮ ಪ್ರೀತಿನ ನಮ್ಮ ಮನ್ಯಾಗ ಒಪ್ಪಿಸಿ ಬಿಟ್ಟ. ಅಯ್ಯೋ, ಲಾ 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 ಲಾ. ಹೋಗು ಪಟ್ಟನ ಫೋನ್ ಹಚ್ಚಿ ಏನೇನು ಬೇಕು ಕೇಳ್ಕೊಂಡು ನಾಳೆ ಎಷ್ಟೊತ್ತಿದ್ರು ಕಳಿಸ್ಬೇಕು ನೀ ಅವ್ರಿಗೆ. ಹಾ 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 ತಪ್ಪಾಜಿ. ರೀ, ನಿಮ್ದು ಮುಗೀತಿಲ್ಲ, ಎಷ್ಟೊತ್ತಾತು ಹಿಡ್ಕೊಂಡು ಕೂತದ್ನ. ಅಯ್ಯೋ ಮಾರಾಯ್ತಿ, ನಿನಗೇನ್ ತ್ರಾಸ ಆತು? ಅಯ್ಯ, ಇದನ್ನ ರೌಡ್ ಮುಗಿಸ್ ಬಂದಿ, ನಿನ್ ಕುಟ ನಾ ರೊಟ್ಟಿ ಬಡಿಲೇನ? ಹೋಗು ಹೋಗು, ಕೆಲಸ ಅದಾವ, ನಾನು ತಲೆ ತಿನ್ಬೇಡ. ಅಯ್ಯಯ್ಯ, ಒಂದ್ ಮುಂಜಾನಿಂದ ಕೂತ್ ಹೈರಾಣಾಗತ್ತೀರಿ, ಒಟ್ಟು ರೆಟ್ ಮಾಡ್ಲಿ ಅಂತಂದು ಹೇಳ್ನಿಪ್ಪ. ಅದಕ್ಕೆ ಹಂಗೆ ಮಾಡ್ತಿರ್ತವ್ರಿ. ಹೌದಪ್ಪಾಜಿ, ಅವು ಹೇಳೋದು ಖರೆ ಐತಲ್ಲ, ಒಂದಿಟ್ಟು ರೆಸ್ಟ್ ಮಾಡ್ರಿ. ಏನ್ ಕಮಲಿ ಇದ್ಕಿದ್ದಂಗ ಎಷ್ಟು ಖುಷಿಯಾಗಿ ಮಾತಾಡಕತ್ತಾಳ. ಆಯ್ತವ. ಯಾವಾಗ್ಲೂ ನಾನು ನಿನ್ಗೆ ಅಡುಗೆ ಮಾಡಕ್ಕೆ ಹೆಲ್ಪ್ ಮಾಡಲ್ಲ ಅಂತಿದ್ದಿಲ್ಲ. ನಡಿ, ನಿನ್ಗೆ ಅಡುಗೆ ಮಾಡಕ್ಕೆ ನಾ ಹೆಲ್ಪ್ ಮಾಡ್ತೀನಿ. ಸೋಮ ಬಂದು ಹೋಗಿದ್ದ ಖುಷಿಗೆ ಕುಣಿದಾಡತ್ತ. ಪೂರ್ತಿ ವಿಚಾರ ಗೊತ್ತಿಲ್ಲ. ಕುಣಿದು ಕುಪ್ಪಡಿಸ್ಲಿ ಮಗಳ, ಏನು ಬೇಡ, ಇನ್ನೆಷ್ಟು ದಿನ ಇರ್ತೀನಿ ನಮ್ಮ ಮನ್ಯಾಗ, ಆರಾಮಾಗಿರು, ಎಲ್ಲ ನಾನು ನೋಡ್ಕೋತೀನಿ. ಏನ್ಯವ ನೀ ಯಾವಾಗಲೂ ನನಗೆ ಅಡುಗೆ ಕಲ್ಕೊ ಅಂತಿದ್ದಿ, ಈಗ ಕಲ್ಕೋತೀನಿ ನಡಿ ಕಲಸಂದ್ರೆ ನೋಡಿದ್ರೆ ಹಿಂಗಂತಿ. ಹೋಗಿ ಯವ್ವ ಮಗಳ, ನೀ ಏನು ಕಲ್ಕೊಳ್ಳೋದು ಬೇಡ, ನಿಧಾನಕ್ಕೆ ಹೋಗಿ ಗಂಡನ ಮನೆಯಾಗ ಕಲ್ಕೋವಂತಿ. ನಿಮ್ಮ ಮತ್ತೆಲ್ಲ ಹೇಳ್ಕೊಡ್ತಾಳೆ ನಿನಗೆ. ಈಗ ನಾ ಮಾಡಿ ಹಾಕಿದ್ದು ಉಣ್ಣೋ ಕೆಲಸ ಮಾಡು ಸಾಕು. ನನಗೆ ಅಡುಗೆ ಮನೆ ರಗಡ್ ಕೆಲಸ ಐತಿ, ಬರ್ತೀನಿ. ಇಲ್ಲ, ನಾನು ಬರ್ತೀನಿ. ಓ, ಅಡ್ಡಿ ಇಲ್ಲ. ಕಮಲಿ ಕುಣದು ಕುಪ್ಪಳಿಸಾಗುತ್ತಾಳ ಮನೆಯಾಗೆಲ್ಲ. ಹುಚ್ಚಿ, ಸೋಮನ್ ಜೊತೆ ಮದುವೆಗೆ ಮನ್ಯಾನವ್ರು ಒಪ್ಪ್ಯಾರನ್ನು ಖುಷಿಯಾಗಿ ಕುಣದು ಕುಪ್ಪಳಿಸಾಗುತ್ತಾಳ. ಈಕಿ ವರ್ತನೆ ಇದನ್ನೆಲ್ಲ ನೋಡಿ ಮನ್ಯಾನವ್ರು ಎಲ್ಲ ಸತ್ಯ ಗೊತ್ತಿದ್ರು ಈಕಿ ಕುಣಿದಾಡೋದನ್ನ ನೋಡ್ಕೊಂಡು ಎಲ್ಲರೂ ಹಲ್ಲಾಗಿ ನ್ಯಾಲ್ಗೆ ಇಟ್ಕೊಂಡದಾರ. ಆದ್ರ ನಾ ಹಂಗಿರೋ ಮಲ್ಲಪ್ಪನ ಅಲ್ಲ. ನಾ ಹಂಗಿದ್ರ ಕ್ಯಾರೆಕ್ಟರ್ ನಂದು ಅಲ್ಲ ಹಾಕ್ಬಿಡ್ತೈತಿ. ಇವ್ರಂಗ ಸತ್ಯ ಗೊತ್ತಿದ್ರು ಹಲ್ಲ ನೆಲಗೆ ಇಟ್ಕೊಂಡಿರಂಗಿಲ್ಲ. ಈಕಿಗೆ ಸತ್ಯ ಹೇಳಿ ಕುಣಿದು ಕುಪ್ಪಳಿಸಾಕತ್ತಿದ್ದನ್ನ ಒಂದೇ ಮಿನಿಟ್ನಲ್ಲೇ ಬಂದ್ ಮಾಡಿಬಿಡ್ತೀನಿ. ನಾನು ಅನ್ಕೊಂಡಿದ್ದ ಪ್ಲ್ಯಾನೇ ಒಂದು, ಇಲ್ಲಿ ನಡೀತಿರೋದೇ ಇನ್ನೊಂದು. ನನ್ನ ಪ್ಲ್ಯಾನ್ ಪ್ರಕಾರ ಏನು ನಡೀವಲ್ದು ಅಂದಮ್ಯಾಗ ಕಮಲಿನ ಹಿಂಗೆ ಖುಷಿಯಾಗಿರಾಕ ನಾ ಹೆಂಗೆ ಬಿಡ್ತೀನಿ? ಕಮಲಿ, ನಾ ನಿನಗೆ ಬೆನ್ನು ಹತ್ತಿದ ಬ್ಯಾತಾಳ ಇದ್ದಂಗ. ಈಗ ನೋಡು, ನಿನ್ನ ಖುಷಿನ ಒಂದೇ ಮಿನಿಟ್ನಾಗ ಹಾಳು ಮಾಡ್ತೀನಿ. ನಿಂಗು ಬಸ್ ಕುಡಿಯಾಕ ನೀರು ತಂಬ ಇಲ್ಲಿ. ಹಾ ರೀ, ತಂದೆ. ಇದ ಕಿಟಕಿ ಹತ್ರ ನಿಂತ್ಕೊಂಡು ಸೋಮುನ್ ನೆನೆಸ್ಕೊಂಡು ಅದು ಎಷ್ಟು ಕಣ್ಣೀರು ಹಾಕಿದ್ನೋ ನಾ. ಅದ ಇವತ್ತು ಇದ ಕಿಟಕಿ ಹತ್ರ ನಿಂತ್ಕೊಂಡು ಇಷ್ಟ ಆನಂದವಾಗಿದ್ದೀನಿ ಅಂತಂದ್ರೆ ಅಯ್ಯೋ. ಕರೆನ ಸೋಮ ಬಂದು ನಮ್ಮ ಮನ್ಯಾಗ ಎಲ್ಲಾನು ಒಪ್ಪಿಸ್ತಾನಂತ ನಾ ಕನಸ್ನಾಗೂ ನೆನೆಸಿರ್ಲಿಲ್ಲ. ಅಯ್ಯೋ, ನನಗೆ ಈ ಖುಷಿಗೆ ಏನು ಮಾಡಲಿ ಅಂತ ತಿಳಿವಲ್ದಂಗಾಗೈತೆ. ಏನ್ ಕಮಲಿ, ನೀನು ಮಗುನ್ ಜೋಡಿ ಅಡ್ಗೆ ಮಾಡಕ್ಕೆ ಹೋಗ್ಲಿಲ್ಲೇನ? ಅವು ಬೇಡ ಅಂದ್ಲ ಮಮ್ಮ, ಅದಕ್ಕೆ ಬಂದೆ. ಹಂಗ ಅಂದಂಗ ಏನ್ ಕಮಲಿ, ಪಾಣಿ ಬಿಟ್ಟು ಆಚೆನ ಬರದವಳು ಮನಿ ತುಂಬ ಜೋರ್ ಗೆಜ್ಜೆ ಶಬ್ದ ಮಾಡ್ಕೊಂಡು ಓಡಾಡಕತ್ತಿ. ಯಾಕೆ ಮಾಮ, ನಿಂಗ ನೋಡಕ್ ಆಗ್ತಿಲ್ಲೇನ? ನೀ ಅನ್ಕೊಂಡಂಗ ಏನು ನಡೀತಿಲ್ಲ ಅಂತ ಬೇಸರ ಆಗ್ಲಿಕ್ಕತ್ತದೇನ? ಅದಂತೂ ಹೌದ್ ನೋಡ್ ಕಮಲಿ, ನಾ ಅನ್ಕೊಂಡಂಗ ಏನು ನಡೆಯಕತ್ತಿಲ್ಲ, ಎಲ್ಲ ಉಲ್ಟಾನ ಆಗ್ತದ. ನಾ ಏನಾರ ಮಾಡಿ ನಿನ್ನ ಸೋಮನ ಒಂದ್ ಮಾಡ್ಬೇಕಂತ ಎಷ್ಟು ಕಷ್ಟಪಡಾಕತ್ತೀನಿ, ಒಟ್ಟ ಆಗ್ಲಿಲ್ಲ. ಇನ್ನೊಂದ್ ತಮಾಷೆ ಏನ್ ಗೊತ್ತಾ ಕಮಲಿ, ಇಲ್ಲಿ ಏನ್ ನಡೆಯಾಕತ್ತೈತಿ ಅಂತನ ಗೊತ್ತಾಗ್ವಲ್ದು ನೋಡು. ಸೋಮ ನಿನಗ್ ಸಿಗಂಗಿಲ್ಲ ಅಂದ್ರು ನೀ ಖುಷಿಯಾಗಿದ್ದಿ, ಮನ್ಯಾಗ ಮದ್ವಿ ತಯಾರಿ ಜೋರಾಗೆ ನಡ್ದದ. ಇದ್ರ ನಡುವ ಕುಮಾರ ತಾನು ಮದ್ವಿ ಆಗ್ಬೇಕಂತ ಕುಂತಾನ. ಏನ್ ಹೇಳಾಕತ್ತಿ ಮಾಮ? ನನಗ ಸೋಮ್ ಸಿಗಂಗಿಲ್ಲ ಅಂತ ಯಾರು ಹೇಳಿದ್ರು ನಿನಗ? ಇವತ್ತು ಬೆಳಿಗ್ಗೆನ ಸೋಮ ಅವರವ್ವ ಮನೆಗೆ ಬಂದು ತಾಂಬೂಲ ಬದಲಾಯಿಸಿದ್ದು ನೋಡ್ಲಿಲ್ಲ ನೀ? ಏನು ಮಾತಾಡಕತ್ತಿ? ಅವ್ವ ಅಪ್ಪ ಎಲ್ರು ಪ್ರೀತಿ ಒಪ್ಪ್ಯಾರ, ಲಗ್ನ ಮಾಡಕ ತಾಂಬೂಲನು ಬದಲಾಯಿಸ್ಯಾರ. ಇನ್ನೇನು ಹುಚ್ಚರಂಗ್ ಮಾತಾಡಕತ್ತಿ? ನಾ ಹುಚ್ಚರಂಗ್ ಮಾತಾಡಕತ್ತೇನೇನ? ಹುಚ್ಚಿ ನೀ ಅದಿ ಮಾಮ.
ಶ್ಶ್. ಚೀರಾಡ್ಬೇಡ. ನಾ ಹೇಳೋದನ್ನ ಈಗ ಕಿವಿ ಕೊಟ್ಟು ಕೇಳಿಸ್ಕೊ. ನಿನ್ನ ಮನ್ಯಾಗ ನಿನಗ ಗೊತ್ತಿಲ್ದ ಏನ್ ನಡ್ಯಾಕತೈತಿ ಅಂತ ನಿನಗೆ ಗೊತ್ತಿಲ್ಲ. ಬೆಳಿಗ್ಗೆ ನೀನು ಸೋಮ ಬಂದಿದ್ದು ನಿನ್ನ ಜೋಡಿ ಲಗ್ನ ಹಾಕನಿ ಅಂತ ಮಾತಾಡಕ್ಕಲ್ಲ, ನಿನ್ನ ಅಣ್ಣನ ಜೋಡಿ ಅವ್ರ ತಂಗಿ ಲಗ್ನ ಮಾಡ್ಸಾಕ್ ಬಂದಿದ್ದು. ಬೇಕಾದ್ರ ಕುಮಾರನ್ ಕೇಳು. ಏನ್ ಹೇಳಾಕತ್ತಿ ಮಾಮ? ಕರೆ ಹೇಳು. ಏನನ್ನ ಹೇಳಿ ನನ್ನ ದಿಕ್ ತಪ್ಪಿಸ್ಬೇಡ. ನನ್ನ ಅಣ್ಣಯ್ಯ ಸೋಮನ್ ತಂಗಿ ಯಾಕೆ ಲಗ್ನ ಆಗ್ಬೇಕ? ಅದನ್ನ ನಿಮ್ಮ ಅಣ್ಣಗ ಕೇಳು, ನಾನೇನ್ ಕೇಳ್ತಿ? ಅಣ್ಣ ನೋಡಣ್ಣಯ್ಯ, ಮಾಮ ಸುಳ್ಳು ಸುಳ್ಳು ನನಗೆ ಏನಾರ ಹೇಳಾಕತ್ತಾನ. ಅಣ್ಣಯ್ಯ ನಿಜ ಹೇಳು, ಸೋಮ ಬೆಳಿಗ್ಗೆ ಬಂದಿದ್ದು ನನ್ನ ಮದ್ವೆ ವಿಷಯ ಮಾತಾಡಕಲ್ಲೇನ? ಮಾಮ ಹೇಳಾಕತ್ತಾನ ಸೋಮನ್ ತಂಗಿನ ನೀ ಮದ್ವೆ ಆಗಾಕತ್ತಿ ಅಂತ, ಅದಕ್ಕೆ ಅವ ಬಂದಿದ್ದ ಅಂತ. ಹೌದೇನಣ್ಣಯ್ಯ? ಹೇಳಣ್ಣಯ್ಯ. ನೀ ಭಾಳ ಚಿಂತೆ ಮಾಡಬೇಡವಾ. ನಾನೇನು ಚಿಂತೆ ಮಾಡ್ತಿಲ್ಲ, ನೀ ಕರೆ ಹೇಳು. ಕಮಲಿ, ನನಗೆ ನೀ ಚಲೋ ಇರ್ಬೇಕು. ನೀ ಸಂತೋಷವಾಗಿರೋದ ಮುಖ್ಯ ನನಗೆ. ಅಪ್ಪ ಅವ್ವ ನಿನ್ನ ಮ್ಯಾಲೆ ಭಾಳ ಆಸೆ ಇಟ್ಕೊಂಡಾರ, ನಿನ್ನ ಸಲುವಾಗಿ ಭಾಳ ಕನಸು ಕಂಡಾರ. ಅದು ನನಗೂ ಗೊತ್ತದ ಅಣ್ಣಯ್ಯ. ಈಗ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅಪ್ಪ ಅವ್ವ ನನ್ನ ಸೋಮನ ಮದ್ವಿಗೆ ಒಪ್ಕೊಂಡ್ರೇನ? ಅದಕ್ಕೆ ಅವ ಮನೆಗೆ ಬಂದಿದ್ನೇನ? ಕರೆ ಹೇಳು ಅಣ್ಣಯ್ಯ, ಕರೆ ಹೇಳು. ಮಾಮ ಹೇಳಿದ್ದು ಖರೆ ಐತಿವಾ. ನಿಮ್ಮ ವಿಚಾರ ಮಾತಾಡಕ್ಕೆ ಬಂದಿಲ್ಲ ಅವ. ನನ್ನ ಜೋಡಿ ಅವನ ತಂಗಿ ಲಗ್ನ ಮಾತಾಡೋ ವಿಚಾರ ಮಾತಾಡಕ್ಕೆ ಬಂದಿದ್ದ. ಅಯ್ಯೋ, ನನಗೂ ಇದು ಬೇಕಾಗಿರೋದು ನೋಡು. ಅಂತೂ ಈ ಕಮಲಿ ನೆಮ್ಮದಿ ಹಾಳಾಗೋತ. ಏನು ಹೇಳಕತ್ತಿ ಅಣ್ಣಯ್ಯ? ಹಂಗಾದ್ರೆ ನೀ ಯಾಕಿನ ಮದುವೆ ಆದ್ರ ಅವ ನನ್ನ ಮದುವೆ ಆಗ್ತಾನೇನ? ಕಮಲಿ, ಅವ ಹಂಗ ಹೇಳ್ಯಾನ. ಅದಕ್ಕೆ ನಾ ಲಗ್ನ ಆಗೋಕೆ ಒಪ್ಪೀನಿ. ನಾಡಿದ್ದ ಮದುವೆ ಪಕ್ಕಾ ಮಾಡ್ಯಾರ. ನಾಡಿದ್ದ ಮದುವೆ ಐತಿ. ಹೌದೇನ? ಸರಿಯಾಗೆ ಮಾಡ್ಯಾನ, ಒಳ್ಳೇದಾತು. ಅವ ತಂಗಿ ಲಗ್ನ ಮಾಡ್ದ ನನ್ನ ಲಗ್ನ ಆಗಕ್ಕೆ ಆಗಂಗಿಲ್ಲ ಅಂದಿದ್ದ. ಈಗ ಚಲೋ ಆತು. ಅವನ ತಂಗಿ ನೀ ಲಗ್ನ ಆದಿ ಅಂದ್ರೆ ಸೋಮ ನನ್ನ ಮದ್ವೆ ಆಗಕ್ಕೆ ಸುಲಭ ಆಗ್ತೈತಿ. ಅದಕ್ಕೆ ಅವ್ವ ಅಪ್ಪ ಒಪ್ಪ್ಯಾರೇನ? ಕಮಲಿ, ಎಲ್ಲಾರು ಒಪ್ಪ್ಯಾರ. ನೀ ಒಪ್ಪೋದು ಮಾತ್ರ ಬಾಕಿ ಐತಿ. ನಿನ್ಗ ಒಪ್ಪಿಗೆ ಐತೇನ? ನನ್ನೇನು ಕೇಳ್ತಿ ಅಣ್ಣಯ್ಯ? ನೀ ಲಗ್ನ ಆಗ್ತಿ ಅಂದ್ರೆ ನನಗೆ ಖುಷಿನ, ನನಗೆ ಸಂಪೂರ್ಣ ಒಪ್ಪಿಗೆ ಅದ. ಹಂಗಾದ್ರ ಎಲ್ಲ ಚಲೋ ಆಗ್ತದ ನೋಡು. ನೀ ಮತ್ತ ಸೋಮುನ್ ಬಗ್ಗೆ ತಲಿ ಕೆಡಿಸ್ಕೋಬೇಡ, ಆರಾಮಾಗಿರು. ನಾ ನಿನ್ ಜೋಡಿ ಅದ್ದೀನಿ. ಈಗ ಸಮಾಧಾನ ಆಯ್ತು ನೋಡಣ್ಣಯ್ಯ. ನಾ ಇವತ್ತು ಸೋಮನ ಭೇಟಿ ಆಗ್ಬೇಕು, ಮಾತಾಡ್ಬೇಕು ಅವನ ಜೋಡಿ. ತಂಗ್ಯವ್ವ, ಬ್ಯಾಡ ಬೇಡ. ಅಪ್ಪಿ ತಪ್ಪಿನೂ ಆ ತಪ್ಪು ಮಾಡಕ್ ಹೋಗ್ಬೇಡ. ಅಪ್ಪನಿಗೆ ಗೊತ್ತಾತಂದ್ರ ಕತಿ ಅಷ್ಟ. ಆಮೇಲೆ ಮದ್ವಿ ನಿಂತ ಹೋಗ್ತದ. ಅಪ್ಪ ಹೇಳ್ಯಾರ, ಮದ್ವಿ ಆಗೋ ಮಟ ಹುಡುಗ ಹುಡುಗಿ ಭೇಟಿ ಆಗ್ಬಾರ್ದಂತ. ಅವ್ರ ಮಾತು ಮೀರಿದ್ರ ಅವ್ರಿಗೆ ಎಂಥ ಸಿಟ್ಟು ಬರ್ತದ ಅಂತ ನಿನಗೆ ಗೊತ್ತಿಲ್ಲೇನ? ಮದ್ವಿ ಒಂದ್ ತಯಾರಿ ಮಾಡ್ಕೋ ಸಾಕು, ಮತ್ತೆಲ್ಲ ವಿಚಾರ ನನಗ್ ಬಿಡು. ಅಣ್ಣಯ್ಯ, ಅಪ್ಪನ ಸಿಟ್ಟು ಗೊತ್ತದ ನನಗೆ. ಲಗ್ನ ಕೊಪ್ಪಿದ ದೊಡ್ಡ ಇಮಾರತಿ, ಮತ್ತು ನಾ ಅದನ್ನು ಕೆಡಿಸಿ ಲಗ್ನ ನಿಲ್ಸಂಗಿಲ್ಲ. ಥ್ಯಾಂಕ್ ಯು ಅಣ್ಣಯ್ಯ, ಎಲ್ಲ ನಿನ್ನಿಂದ. ನನಗೋಸ್ಕರ ನೀ ತ್ಯಾಗ ಮಾಡಾಕತ್ತಿ. ನನ್ನ ಸೋಮನ ಪ್ರೀತಿನ ಒಂದು ಮಾಡಕ್ಕೆ ನೀ ಅವನ ತಂಗಿ ಮದ್ವೆ ಆಗಾಕತ್ತಿ. ಇಂಥ ಅಣ್ಣ ಎಲ್ರಿಗೂ ಸಿಗಂಗಿಲ್ಲ. ನೀ ನನ್ನ ಅಣ್ಣ ಆಗಿದ್ದು ನನ್ನ ಅದೃಷ್ಟ ನೋಡು. ಹಾ ಹಾ ಹಾ, ಇವೆಲ್ಲ ಭಾಳ ದೊಡ್ಡ ಮಾತಾತು. ಸುಮ್ಮನೆ ನಿನ್ ಕೆಲ್ಸದ ಕಡೆ ಗಮನ ಕೊಡು. ಏನು ನಾ ಹೇಳಿದ ತಲೆಯಾಗ ಓದ್ತಿಲ್ಲೋ? ಅಣ್ಣಯ್ಯ, ತಲೆಗೂ ಹೊತ್ತು ಈಗ ನನ್ನ ಜೀವಕ್ಕೆ ಸಮಾಧಾನನೂ ಆತು. ಏನು ಚಿಂತೆ ಮಾಡ್ಬೇಡ, ಆರಾಮಾಗಿರು. ನಾ ಬರ್ತೀನಿ, ಒಂದಿಟ್ಟು ಕೆಲಸ ಐತಿ. ಹಾಂ ಅಣ್ಣಯ್ಯ. ಇಲ್ಲಿ ನಾ ಹೇಳೋದ್ಕೆ ಮಾಮ, ನೀ ಏನನ್ನ ಹೇಳಿ ನನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡಕ್ಕೆ ಬರಬೇಡ. ಇಷ್ಟೊತ್ತು ಅಣ್ಣಯ್ಯ ಏನು ಹೇಳ್ದ ಅಂತ ನಿನಗೆ ಕೇಳಿಸ್ಕೊಂಡೇ ಇಲ್ಲ. ಇನ್ನು ನೀ ಏನು ಹೇಳಿದ್ರು ನಾನು ನಂಬಂಗಿಲ್ಲ. ನನ್ನ ಹಾದಿ ತಪ್ಪಿಸೋ ಕೆಲಸ ಮಾಡಬೇಡ ನೀನು. ಹೋಗು, ಇನ್ನು ಮ್ಯಾಲಿಂದ ನೀ ಏನು ಹೇಳಿದ್ರು ನಾನು ನಂಬಂಗಿಲ್ಲ. ನನಗೆ ಗೊತ್ತೈತಿ ನೀ ಅನ್ಕೊಂಡಂಗೆ ಏನೂ ಆಗ್ತಿಲ್ಲ ಅಂತ ಹೇಳಿ ನನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡಕತ್ತಿ ಅಂತ. ಆವಾಗಲೇ ನನಗೆ ಸಂಶಯ ಬಂತು. ಅಣ್ಣ ಹೇಳಿದ ಮ್ಯಾಗ ಪೂರ್ತಿಯಾಗಿ ಕ್ಲಾರಿಫಿಕೇಶನ್ ಸಿಕ್ಕಂಗೆ ಆತು ನನಗೆ. ಇನ್ನು ನಾನು ಇನ್ನು ನಂಬಂಗಿಲ್ಲ. ಹೋಗು. ಕಮಲಿ, ನಾ ಹೇಳದ್ ನನಗೆ ಸಿಟ್ಟು ಬರೆಸ್ಬೇಡ ಮಾಮ, ನಾ ಏನೂ ಕೇಳಂಗಿಲ್ಲ. ಸುಮ್ಮನೆ ಹೋಗು. ನಿನ್ ಹಣೆ ಬರ. ನೀ ಮಾಡಿದ್ ನೀ ಉಣ್ತಿ.
ನಂದೇನು ಹೋಗೋದೈತಿ. ನಂದು ಸೋಮನ ಮದ್ವೆ ಅಂತ ನೆನೆಸ್ಕೊಟ್ರೆ ನನಗೆ ಖುಷಿ ಆಗತ್ತೈತಿ. ಹಾಂ, ಅಪ್ಪ ಅಂತೂ ಈಗ ಹುಡುಗ ಹುಡುಗಿ ಭೇಟಿ ಆಗಬಾರ್ದು ಅಂತ ಹೇಳ್ಯಾನ. ಭೇಟಿ ಆಗಕ್ಕೆ ಏನು ಮಾಡೋಣ? ಮೀನಿ ಕರೀಲೇನ? ಮೀಲಿ ಕೈಯಾಗ ಪತ್ರ ಬರೆದು ಕಳಿಸಿದ್ರೆ ಆಗ್ತಿತ್ತೇನ? ಬರ್ತಾಳ ಇಲ್ಲ ಆಕಿ? ಹಾಂ, ನಾನು ಯಾವ ಕಲರ್ ಸೀರೆ ತೊಗೊಳ್ಳೆ ಮದುವೆಗೆ? ಸೋಮನ್ ಕೇಳಬೇಕಾಗಿತ್ತು. ಇರಲಿ, ಹೆಂಗೂ ಅವ್ರ ತಂಗಿನ ನಮ್ಮ ಅಣ್ಣನಿಗೆ ಕೊಟ್ಟು ಮದುವೆ ಮಾಡೋದಲ್ಲ, ಇನ್ನು ಅವಾಗವಾಗ ಇಲ್ಲಿ ಬರೋದು ಹೋಗೋದು ಮಾಡ್ತಿರ್ಬೇಕು, ಅವಾಗ ಮಾತಾಡ್ತೀನಿ.